ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಸರ್ ಫ್ರೀ ಕೋಚಿಂಗ್ದು ಎಕ್ಸಾಮ್ ಯಾವಾಗ, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತಂದು ತುಂಬಾ ಜನ ಕ್ವಶನ್ ಕೇಳಿದ್ರಲ್ವಾ. ಇವತ್ತು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾನೆ ಓಕೆನಾ. ಯಾವ ತರ ಎಕ್ಸಾಮ್ ಡೇಟ್ ಯಾವಾಗ ಬಿಟ್ಟಿದ್ದಾರೆ, ಯಾವಾಗ ಆಲ್ರೆಡಿ ಡೌನ್ಲೋಡ್ ಮಾಡಬೇಕು, ಎಲ್ಲಿ ಎಕ್ಸಾಮ್ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾನೆ ಓಕೆನಾ. ಏನಪ್ಪಾ ಅಂದ್ರೆ ನಿಮ್ಗೆ ಅಫಿಷಿಯಲ್ ಆಗಿ ತಿಳಿಸ್ಬೇಕಪ್ಪ ಅಂದ್ರೆ ನೀವಾಗಿ ತಿಳ್ಕೊಬೇಕಪ್ಪ ಅಂದ್ರೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಸರ್ಚ್ ಬಾರ್ ನಲ್ಲಿ ಏನಪ್ಪಾ ಅಂದ್ರೆ ಕಲಬುರಗಿ NIC.in ಅಂತ ಸರ್ಚ್ ಮಾಡೋಕೆ ಸರ್ಚ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ ಓಕೆನಾ. ಇಲ್ಲಿ ಫಸ್ಟ್ ವೆಬ್ಸೈಟ್ ಬಂದ್ಮೇಲೆ ಏನಪ್ಪಾ ಇಲ್ಲಿ ಬಂದ ಮೇಲೆ ಕಲಬುರಗಿ ಅಂತ ಬಂದಿದ್ದಲ್ಲ ಫಸ್ಟ್ ವೆಬ್ಸೈಟ್, ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಅಫಿಷಿಯಲ್ ಆಗಿರುವ ಕಲಬುರಗಿ ಏನಪ್ಪಾ ಅಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಓಕೆನಾ. ಸ್ವಲ್ಪ ಲೋಡ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಕಲಬುರಗಿ ವೆಬ್ಸೈಟ್ ಈ ತರ ಓಪನ್ ಆಗುತ್ತೆ ಓಕೆ. ಈ ತರ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಓಕೆನಾ. ಇದು ಅಫಿಷಿಯಲ್ ವೆಬ್ಸೈಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಯಾವ ತರ ಈಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾನೆ ಓಕೆ. ಯಾವ ತರಪ್ಪ ಅಂದ್ರೆ ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆ ಓಕೆ. ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆ ಏನಂತ ಇಲ್ಲಿ ಇದೆಯಲ್ಲ, ಇದು ಏನಂದ್ರೆ ISKS ಅನೌನ್ಸ್ಮೆಂಟ್ ಆಫ್ ಏನಪ್ಪಾ ಅಂದ್ರೆ ಅನೌನ್ಸ್ಮೆಂಟ್ ಎಕ್ಸಾಮಿನೇಷನ್ ಸೆಲೆಕ್ಷನ್ LGBT ಕ್ಯಾಂಡಿಡೇಟ್ ಫ್ರೀ ಎಕ್ಸಾಮ್ ಟ್ರೈನಿಂಗ್ ಸೆಂಟರ್ ಕಲಬುರಗಿ ಅಂತ ಇದೆ ಅಲ್ವಾ. ಇದ್ರ ಮೇಲೆ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ. ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಈಗ ಅವ್ರು ಏನಪ್ಪಾ ಅಂದ್ರೆ ಎಕ್ಸಾಮ್ ಯಾವಾಗ ಕನೆಕ್ಟ್ ಮಾಡೋದು, ಆಲ್ ಟಿಕೆಟ್ ಯಾವಾಗ ಬಿಡೋದು ಅಂತಂದು ಕಂಪ್ಲೀಟ್ ಆಗಿ ಇದರೊಳಗೆ ತಿಳಿಸಿದ್ದಾರೆ ಓಕೆ. ನಿಮಗೆ ಈ ವಿಡಿಯೋದಲ್ಲಿ ನಾವು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಓದಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆ. ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ನಮ್ಮ ಸಮಾಜ ಅಂದ್ರೆ ಜಂಟಿ ನಿರ್ದೇಶಕನ ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ ಕಡೆಯಿಂದ ಇದು ಅಫಿಷಿಯಲ್ ಆಗಿರುವಂತ ಒಂದು ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಓಕೆನಾ. ಏನಂತ ವಿಡಿಯೋದಲ್ಲಿ ಏನು ಪ್ರಕಾರ ನೋಡ್ತಾ ಹೋಗೋಣ ಓಕೆನಾ. ಏನಪ್ಪಾ ಅಂದ್ರೆ ಈಗ ವಿಷಯ ಬಗ್ಗೆ ಮಾತಾಡ್ತಾನೆ. ಪರೀಕ್ಷೆ ಏನು ಪೂರ್ವ ತರಬೇತಿ ಕೇಂದ್ರ ಕಲಬುರಗಿ 2025-26 ಸಾಲಿನ IAS ಹಾಗೂ KS ಪರೀಕ್ಷೆಗಳ ಪೂರ್ವಭಾವಿ ತರಬೇತಿ ಪ್ರವೇಶ ಪತ್ರ ಮತ್ತು ಪ್ರವೇಶ ಪರೀಕ್ಷಾ ದಿನಾಂಕಗಳನ್ನು ಪ್ರಕಟ ಕುರಿತು ಮಾಹಿತಿ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಓಕೆ. ಏನಪ್ಪಾ ಅಂದ್ರೆ IAS ಮತ್ತು KS ಏನಪ್ಪಾ ಅಂದ್ರೆ ಈಗ ಪ್ರವೇಶ ಪತ್ರ ಏನಪ್ಪಾ ಅಂದ್ರೆ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಯಾವ ಎಕ್ಸಾಮ್ ಅಂತಂದು ಈ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೋಡ್ತಾವ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಈಗ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಇದನ್ನು ಓದ್ತಾ ಹೋಗೋಣಕ್ಕೆ. 2025-26 ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಪೂರ್ವಭಾವಿ ಪರೀಕ್ಷೆ ಕೇಂದ್ರ ಕಲಬುರಗಿ. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಅಭ್ಯರ್ಥಿಗಳು IAS ಮತ್ತು KS ಪರೀಕ್ಷೆ ಪೂರ್ವಭಾವಿ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು NOC ಅಂದ್ರೆ ವೆಬ್ಸೈಟ್ ಒಳಗೆ ಏನಪ್ಪಾ ಅಂದ್ರೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಸಮಯ ಮುಕ್ತವಾಗಿದ್ದು ಸದರಿ ಪರೀಕ್ಷಾ ಹಾಲ್ ಟಿಕೆಟ್ ಅನ್ನು ಮತ್ತು ಪರೀಕ್ಷೆ ದಿನಾಂಕವನ್ನು ಈ ಕೆಳಗೆ ನೀಡಿರುತ್ತೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ರು ಓಕೆನಾ. ಎಲ್ಲರೂ ತುಂಬಾ ಜನ ಅಪ್ಲೈ ಮಾಡಿದಾರೆ. ಈಗ ಯಾವಾಗ ಎಕ್ಸಾಮ್ ಡೇಟ್ ಅಂತ ಈಗ ರಿಲೀಸ್ ಮಾಡಿದಾರೆ ಓಕೆ. ಏನಪ್ಪಾ ಇಲ್ಲಿ ಫಸ್ಟ್ ಒಂದು ಕೊಟ್ಟಿದ್ದಾರೆ ಓಕೆನಾ. ಏನಪ್ಪಾ ಅಂದ್ರೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವುದು ಯಾವಾಗಪ್ಪ ಅಂದ್ರೆ 21/6/2020 ಅಂದ್ರೆ ಇದೇ ಮಂತ್ 21ನೇ ತಾರೀಕು ಏನಪ್ಪಾ ಅಂದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋ ಅವಕಾಶ ಕೊಡ್ತಾರೆ ಓಕೆ. ಹಾಗೆ ಪ್ರವೇಶ ಪತ್ರ ಇದು ಡೌನ್ಲೋಡ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ ಇದೇ ಮಂತ್ 28ನೇ ತಾರೀಕು ಅಂದ್ರೆ ಜೂನ್ 28ನೇ ತಾರೀಕು ನಿಮಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ ಓಕೆ. ಇದಿಷ್ಟು ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲೆ ಅಂತ ಇಲ್ಲಿ ಇರುವ ಏನಪ್ಪಾ ಅಂದ್ರೆ ಎಕ್ಸಾಮ್ ಮತ್ತೆ ಅಡ್ಮಿಟ್ ಕಾರ್ಡ್ ಬಿಡೋ ದಿನಾಂಕನ ಅಫಿಷಿಯಲ್ ಆಗಿ ನಿಮಗೆ ತಿಳಿಸಿ ಕೊಟ್ಟಿದ್ದಾನೆ ಓಕೆ. ನಿಮ್ಗೆ ಡೌಟ್ ಇದ್ರೆ ಏನಪ್ಪಾ ಎಕ್ಸಾಮ್ ಡೇಟ್ ಆಗಿರ್ಬೋದು, ಎಕ್ಸಾಮ್ ಆಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡೋ ಅಂತ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಹಾಗೆ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ ಓಕೆ. ಹಾಗೆ ಇಷ್ಟೊತ್ತು ನಾವು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.